ಸಮಾಧಿ ಅಗಿಬೇಕಾಗಿರೋದು ಅವನಿಗಲ್ಲ, ಅವನ್ ಮಾಡಕ್ ಹೊರಟಿರೋ ಕೆಲಸಗಳಿಗೆ. ಕರ್ನಾಟಕ, ನಾನು ನಿಮ್ಮ DK ಬ್ಲಾಗರ್. ನಾವು ಇವತ್ತು ಐನಾಕ್ಸ್ ಥಿಯೇಟ್ರಿಗೆ ಬಂದೇವೆ. ಐನಾಕ್ಸ್ ಥಿಯೇಟ್ರಿಗೆ ಯಾಕಂದ್ರೆ ಶಿವರಾಜ್ ಕುಮಾರ್ ಅವ್ರದ ಬೈರಾತಿ ರಂಗಲ್ ಅನ್ನೋ ಸಿನಿಮಾ ರಿಲೀಸ್ ಆಗಿದೆ. ಇದು ಮಫ್ತಿ ಪಿಕ್ಚರ್ದ ಮುಂದಿನ ಪಾರ್ಟ್ ಇದೆ. ಈ ಒಂದು ವಿಡಿಯೋದಾಗ ಆ ಪಿಕ್ಚರ್ ರಿವ್ಯೂ ಮಾಡ್ತೇನೆ ಅಂತ. ಮತ್ತು ರಿವ್ಯೂ ಒಂದಿನ ಲೇಟ್ ಆತಂದ, ನಿನ್ನೆ ಹೋಗಾಗ್ತಲಿಲ್ಲ. ಐನಾಕ್ಸ್ ಥಿಯೇಟ್ರಾಗ ಎಲ್ಲ ಹೌಸ್ಫುಲ್ ಆಗಿದ್ದು. ಇವತ್ತು ಟಿಕೆಟ್ ಸಿಗೈತಿ 9:35. ಈಗ ಹೋಗಿ ಪಿಕ್ಚರ್ ಆಗುತ್ತೆ ನೋಡಿ ಯಾವ ರೀತಿ ಐತೆ ಅಂತ ಹೇಳ್ತಾನೆ ಬನ್ನಿ. ಈ ಒಂದು ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ಈ ಸಿನಿಮಾ ಬೇಸ್ ಆಗಿದ್ದು ಮಫ್ತಿ ಸಿನಿಮಾದಲ್ಲಿ ನೀವು ನೋಡಿರ್ಬೋದು. ಬೈರಾತಿ ರಂಗಲ್ ಅನ್ನೋ ಒಬ್ಬ ಗ್ಯಾಂಗ್ಸ್ಟರ್ ಆಗಿರ್ತಾನೆ. ಅವ ಆ ರೀತಿ ಆ ಗ್ಯಾಂಗ್ಸ್ಟರ್ ಆಗೋಕ್ಕೆ ಕಾರಣ ಏನಂತೂ ಈ ಒಂದು ಸಿನಿಮಾದ ಕತೆ. ಮತ್ತು ಈ ಸಿನಿಮಾದಲ್ಲಿ ಶಿವರಾಜ್ ಕುಮಾರ್ ಅವರು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಮತ್ತು ಹಾಗೆ ವಿಲನ್ ಆದ ರಾಹುಲ್ ಡೋಸ್ ಅವರು ಕೂಡ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಪಿಕ್ಚರ್ ತುಂಬ ಚೆನ್ನಾಗಿದೆ ಮತ್ತು ಪಿಕ್ಚರ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಮತ್ತು ನೀವು ಸ್ಟಾರ್ಟಿಂಗ್ನಲ್ಲಿ ಪಿಕ್ಚರ್ಗೆ ಹೋದಾಗ ಎಲ್ಲಿ ನಿಮಗೆ ಬೋರ್ ಅನ್ಸೋಂಗಿಲ್ಲ. ಪಿಕ್ಚರ್ ಇಂಟ್ರೆಸ್ಟಿಂಗ್ ಇದೆ ಫುಲ್. ಮತ್ತು ಎಮೋಷ್ನಲ್ ಸೀನ್ಸ್ ಸ್ವಲ್ಪ ಜಾಸ್ತಿ ಇದೆ. ಮತ್ತು ಈ ಸಿನಿಮಾದಲ್ಲಿ ಹೀರೋನ ಬಿಟ್ಟು ಮತ್ತು ವಿಲನ್ ಬಿಟ್ಟು ಬೇರೆಯವ್ರನ್ನ ನೋಡಿದರೆ ಅವರು ಕೂಡ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಪಿಕ್ಚರ್ ತುಂಬ ಚೆನ್ನಾಗಿದೆ. ನೀವು ನಿಮ್ಮ ಫ್ಯಾಮ್ಲಿ ಜೊತೆ ಆದರೂ ನಿಮ್ಮ ಫ್ರೆಂಡ್ಸ್ ಜೊತೆ ಆದರೂ ಈ ಪಿಕ್ಚರ್ ಒಂದು ಸಲ ನೋಡಿ ಅಂತ ಹೇಳ್ತಾ, ನಿಮಗೆ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ನೋಟಿಫಿಕೇಷನ್ ಆನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಒಂದು ಒಳ್ಳೆ ಪ್ಲೇಸ್ ಜೊತೆ ಬರ್ತೇನೆ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ. ರಣಗಲ್ ಸಾಮ್ರಾಜ್ಯದ ಮೈಲಿಗಲ್ಗಳು.